ಜೈ ಭೀಮ್ ಬಂಧುಗಳೇ, ಇವರು ಹಲವಾರು ದಿವಸದಿಂದ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮುಖಪುಟ ಖಾತೆ ಫೇಸ್ಬುಕ್ನಲ್ಲಿ ಗುಲಾಮರ ಅಪ್ಪ ಎಂಬ ಒಂದು ಐಡಿನಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಮತ್ತು ನಮ್ಮ ಬಲಿಷ್ಠ ಜನಾಂಗದ ಮುಖಂಡರುಗಳ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಮತ್ತು ಸಂವಿಧಾನದ ಒಂದಷ್ಟು ಆಶಯಗಳ ಬಗ್ಗೆ, ನಮ್ಮ ಮೀಸಲಾತಿ ಬಗ್ಗೆ ವ್ಯಂಗ್ಯವಾಗಿ ಒಂದಷ್ಟು ಪೋಸ್ಟ್ಗಳನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಏನಿದ್ದ ಆ ಒಂದು ಐಡಿ ಮೇಲೆ ಈ ದಿನ ಮೈಸೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದೀನಿ. ಈತ ಆದಷ್ಟು ಬೇಗ ನಮ್ಮ ಕೈಗೆ ಸಿಗ್ತಾನೆ. ಇದೇ ರೀತಿ ಒಂದಷ್ಟು ಕಳೆದ ತಿಂಗಳುಗಳಲ್ಲಿ ವೇದಮೂರ್ತಿ ಎಂಬ ವ್ಯಕ್ತಿನೂ ಕೂಡ ಇದೇ ರೀತಿ ಬಾಬಾ ಸಾಹೇಬ್ರ ಬಗ್ಗೆ, ಭಗವಾನ್ ಬುದ್ಧರ ಬಗ್ಗೆ ಒಂದು ಅವಹೇಳನಕಾರಿ ಪೋಸ್ಟ್ಗಳನ್ನ ಹಾಕ್ತಿದ್ದಾಗ, ವಿಡಿಯೋಗಳನ್ನ ಮಾಡ್ತಿದ್ದಾಗ ಅವನ ಮೇಲೂ ಕೂಡ ಮೈಸೂರಿನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದೆ. ಅದೇ ದುರಂತ ಏನಪ್ಪ ಅಂತಂದರೆ, ನಾವು ಸಂಘಟನೆಕಾರಗಳು ನಾವೇ ಆತನ್ನು ಹಿಡಿಯುವಂಥ ಒಂದು ವಿಚಾರ ಆಗಿತ್ತು. ಒಂದು ವೇದಮೂರ್ತಿ ಮೇಲೂ ಕೂಡ ನಾವು ದೂರನ್ನ ನೀಡಿ ಮತ್ತೆ ನಾವೇ ಸಂಘಟನೆಕಾರರುಗಳೇ ಆತನ ಒಂದು ಮಾಹಿತಿಯನ್ನು ಪಡೆದು ಆತನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಕರ್ನಾಟಕ ಭೀಮಸೇನೆ ನಿರಂತರವಾಗಿ ಒಂದು ಕಾರ್ಯಚಟುವಟಿಕೆಯನ್ನು ನಡೆಸಿ ಅವನ್ನ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದು. ಇದನ್ನು ಕೂಡ ಹಾಗೆ ಆಗಬಾರ್ದು ಅಂತ ಅನ್ಕೋತೀನಿ ನಾನು. ಯಾಕಂತಂದರೆ ಮಾನ್ಯ ಪೊಲೀಸವ್ರ ಮೇಲೆ ನಮ್ಗೆ ಭಾಳ ಅಪಾರವಾದಂಥ ಗೌರವ ಇದೆ. ದಯವಿಟ್ಟು ಆದಷ್ಟು ಬೇಗ ಆತನ ಯಾರು ಗುಲಾಮರ ಅಪ್ಪ ಅಂತೇಳಿ ಏನೊಂದು ಐಡಿ ಮಾಡಿಕೊಂಡು ಸಮಾಜದಲ್ಲಿ ಗೊಂದಲವನ್ನು ಉತ್ಪತ್ತಿ ಮಾಡಿ ಒಂದು ಸಮುದಾಯನ ನೇರವಾಗಿ ಆತ ನಿಂದಿಸ್ತಾ ಇದ್ದಾನೆ, ಆತನ ಕೂಡಲೇ ಬಂಧಿಸಬೇಕು. ಇಲ್ಲಾಂತಂದರೆ ಈಗಾಗಲೇ ನಮಗೆ ಆತನ ಬಗ್ಗೆ ಒಂದಷ್ಟು ಮಾಹಿತಿಗಳು ದೊರಕಿದೆ, ಅದನ್ನು ಕೂಡ ನಾವು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಿಗೆ ತಲುಪಿಸ್ತೀನಿ. ಕೂಡಲೇ ಆತನ ಬಂಧಿಸಬೇಕು ಅಂತೇಳಿ ನಾನು ಈ ಮೂಲಕ ಪೊಲೀಸರಲ್ಲಿ ಮನವಿ ಮಾಡ್ಕೋತೇನೆ. ಇಲ್ಲ ಮತ್ತೆ ನಾವು ಕೂಡ ಇವನ್ನ ಗುಲಾಮರಪ್ಪ ಅನ್ನೋ ಏನು ಐಡಿ ಆಕ್ಟಿವೇಟ್ ಮಾಡ್ತಾ ಇದ್ದಾನೆ, ಅವನ್ನ ನಾವೇ ಸಂಘಟನೆಕಾರರಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಗೌರವ ಇರೋದಿಲ್ಲ. ಯಾಕಂದರೆ ನಾವು ಕಳೆದ ಬಾರಿ ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಅದು ಹಾಗೆ ಕಂಪ್ಲೇಂಟ್ ಕೊಡ್ತಿದ್ದೆ, ನಾವೇ ಹಿಡಿದು ಕೊಟ್ಟಿದ್ದೀವಿ. ಮತ್ತೊಮ್ಮೆ ಅದನ್ನು ಯಾಕೆ ಒತ್ತಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲಾಖೆ ಮೇಲೆ ಅಪಾರವಾದಂಥ ಗೌರವ ಇದೆ. ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಸಾಕಷ್ಟು ಬಾರಿ ವೇದಿಕೆಗಳಲ್ಲಿ ತಿಳಿಸಿದ್ದಾರೆ, ನಮ್ಮ ಪೊಲೀಸ್ ಇಲಾಖೆ ಭಾಳ ಶಾರ್ಪ್ ಇದೆ, ಸೈಬರ್ ಕ್ರೈಮಿಗೆ ನಾವು ಅಷ್ಟು ಉನ್ನತ ಮಟ್ಟಕ್ಕೆ ಟ್ರೈನ್ ಮಾಡಿದ್ದೀವಿ. ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಾಗಲಿ ಸಾಮಾಜಿಕ ಜಾಲತಾಣದಲ್ಲಿ ಏನೇ ಒಂದು ಅವಹೇಳನಕಾರಿ ಪೋಸ್ಟ್ಗಳು ಬಂದರೆ ನಾವು ಈ ಕೂಡಲೇ ಅವ್ರನ್ನ ಬಂಧಿಸ್ತೀವಿ ಹಾಗೆ ಅಂತಲೇ ಹೇಳಿ. ಬಟ್ ನಿರಂತರವಾಗಿ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ಗುಲಾಮರಪ್ಪ ಅಂತಕ್ಕಂಥ ಐಡಿ ಮೇಲೆ ನಿರಂತರವಾಗಿ ದೂರುಗಳನ್ನ ನೀಡ್ತಾ ಇದ್ದಾರೆ. ಸೈಬರ್ ಪೊಲೀಸ್ನಲ್ಲಿ ದೂರನ್ನ ನೀಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಆತನ್ನು ಒಂದು ಪತ್ತೆ ಮಾಡೋದ್ರಲ್ಲಿ ವಿಫಲವಾಗ್ತಾ ಇದ್ದಾರೆ. ಆದಷ್ಟು ಬೇಗ ಆತನ್ನು ಬಂಧಿಸಿ ಇಡೀ ನಮ್ಮ ಏನು ದಲಿತ ಸಮುದಾಯಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ಒಂದು ವಿಚಾರಗಳನ್ನ ಆತ ಮಾತಾಡ್ತಾ ಇದ್ದಾನೆ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ದಾನೆ, ನಮ್ಮ ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತಿದ್ದಾನೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಜೈ ಭೀಮ್.